ನೆನ್ನೆ ಒಂದು ರೈಡ್ ಹೋಗಿದ್ದು ಹಂಗೆ. ಆ ರೈಡಲ್ಲಿ ಅವ್ರು ಹೇಳಿದ ಮಾತು ನಿಮಗೆ ಹೇಳ್ತಾ ಇದ್ದೀನಿ ಬ್ರೋ. ನಾನು ಇಲ್ಲಿವರೆಗೂ ಸೇಫಾಗಿ ಬಂದಿದ್ದೀನಿ ಅಂದರೆ ನಾನು ಚೆನ್ನಾಗಿ ಓಡಿಸಿದ್ದೀನಿ ಅನ್ನೋ ಕಾರಣ ಅಲ್ಲ, ನಮ್ಮಮ್ಮ ಕಟ್ಟಿರೋ ಒಂದು ನಿಂಬು ಮತ್ತು 5 ಮೆಣಸಿನ್ಕಾಯಿ ಅಂತ ಹೇಳ್ತವ್ರೆ. ನಿಷೇಧಿಸಲಾಗಿದೆ, ಹಾಗೆ ನಿಲ್ಲಿಸಿದರೆ ಪೊಲೀಸ್ ಠಾಣೆಗೆ ವಾಹನಗಳನ್ನು ಒಪ್ಪಿಸಲಾಗುವುದು. 1 2 3 ಸ್ಟಾರ್ಟ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಋತ್ವಿ ಕನ್ನಡಿಗ 13 ಗುರು. ಇವತ್ತು ಏನು ಅಂದರೆ ನೀವು ನೋಡಿದಿರಂಗೆ ಓಲ್ಡ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಒಂದು ಬೈಕ್ನ ನಾವು ಕೊಟೇಶನ್ ಹಾಕಿ ಬುಕ್ ಮಾಡಿ ಬಂದಿದ್ದು. ಯಾವುದು ಅಂದರೆ ಡ್ಯೂಕ್ 250 ಬ್ಲ್ಯಾಕ್ ಕಲರು. ಸೊ ಇನ್ನೊಂದು ಏನು ಅಂದರೆ ಈಗ ನಾವು ಬುಕ್ ಮಾಡಿದ್ದೀವಲ್ಲ, ಇವತ್ತು ಬೈಕ್ ಹೋಗಿ ಶೋರೂಮಿಂದ ಎತ್ಕೊಂಬರೋದಷ್ಟೇ. ನಂದು ಮೇಯ್ನ್ ಫೋಕಸ್ಸು ಡ್ಯೂಕ್ನ ಹೊಸ್ದಾಗಿ ಬಿಟ್ಟಿರೋ 160 ಮೇಲೆ. ಇಫ್ ಇನ್ ಕೇಸ್ ಅಲ್ಲೇನಾದರೂ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಫುಲ್ ತೋರಿಸಿ, ಇಫ್ ಇನ್ ಕೇಸ್ ಆದರೆ ಅದನ್ನು ಓಡಿಸೋ ಕೂಡ ಇದು ಮಾಡ್ತೀನಿ. ಏನಕ್ಕೆ ಇಫ್ ಇನ್ ಕೇಸ್ ಆದರೆ ಓಡಿಸೋಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಅದು ಫ್ಲ್ಯಾಗ್ಶಿಪ್ ಶೋರೂಮ್ ಅಲ್ಲ, ಅಂದರೆ ಮೇನ್ ಶೋರೂಮ್ ಅಲ್ಲ, ಸಬ್ ಬ್ರಾಂಚಿಂದ ಇರೋದ ಕಾರಣ ಅಲ್ಲಿ ಟೆಸ್ಟ್ ಡ್ರೈವರ್ಗೂ ಕೊಡಲ್ಲ. ಇನ್ಫ್ಲೂಯೆನ್ಸರ್ಸ್ ಎಲ್ಲ ಗೊತ್ತಲ್ಲ, ನಾವು ಟ್ರೈ ಮಾಡೋಣ. ಹತ್ತು ನಿಮಿಷ ಟೈಮ್ ಇದೆ. ಯಾರ್ಯಾರ ಸುಸ್ಸು ಮಾಡ್ಕೊಂತೀರ ಮಾಡ್ಕೊಂಬಿಡಿ. ಯಾಕ್ಬ್ರು ಮುಚ್ಚಿಬಿಟ್ಟೆ. ಒಂದಕ್ಕೆ ಹೋಗೋರು ಒಂದಕ್ಕೆ ಹೋಗಿ, ಎರಡಕ್ಕೆ ಹೋಗೋರು ಎರಡಕ್ಕೆ ಹೋಗಿ. ನಿನ್ನ ಮಂಚಿನು ಅವನು ಅದು ವಾಯ್ಸ್ ಕೇಳಿಸ್ಕೊಂಡು ಅವನು ಸಂಗೆ ಹೋಗ್ತಾ 97 ಸುಭಾಷ್ ಅವ್ರದ್ದು ಇದು ನೋಡ್ತಿದ್ವಿ, ಬಾಯ್ಸ್ ಮೋಟಿವೇಶನ್. ಅವ್ರೇನ್ ಹೇಳ್ತಾರೆ ಅಂದ್ರೆ ವೆರಿ ಸಿಂಪಲ್, ಮೇಕಪ್ ಹಾಕೊಂಡ್ರೆ ಹುಡುಗರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರಂತೆ, ಇನ್ಸೆಕ್ಯೂರಿಟೀಸ್ ಇರಲ್ವಂತೆ. ಹುಡುಗ ಅಂತಾರ ಅವನ ನಮಗ್ ಶಂಡ ಅಂತಾನೆ ಒಳ್ಳೆ ಶಂಡ ಇದ್ದಂಗೆ ಇದೆಯಲ್ಲ, ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಸೊ ಗೈಸ್ ಶೋರೂಮ್ ಹತ್ರ ಬಂದು ಈಗ ಪ್ರೆಸೆಂಟ್ ಏನು ಅಂದರೆ ಪ್ರೆಸೆಂಟ್ ಈಗ ಫಸ್ಟ್ ಒಂದು ಸ್ವಲ್ಪ ಗಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಂಗೆ ಆ ಮುಖದಲ್ಲಿ ರಾಜ್ಕಳೆ ನೋಡಬ್ರು. ಸೊ ಗೈಸ್ ರೆಡಿ ಇದೆ ಗಾಡಿ, ಇಲ್ಲಿ ಏನಿದ್ರು ಎತ್ಕೊಂಡು ಹೋಗೋದಷ್ಟೇ. ಬ್ರೋ ಗೆಸ್ ಪ್ರಕಾರ ಯಾವ ಕಲರ್ ಇರುತ್ತೆ ಒಳಗೆ? ನೀವು ಸ್ವಲ್ಪ ಕುತೂಹಲವಾಗಿ ಹೇಳ್ಬೇಕು, ಒಂದೇ ಸಲ ಹೇಳ್ಬಿಟ್ರಲ್ಲ. ಇವೆಲ್ಲ ಲೋವರ್ CC 200, ಅದಕ್ಕಿಂತ ಒಂದು ಬಿಗ್ CC. ಇಲ್ಲಿ ನೋಡ್ರಿ, ಇಲ್ಲಿ 390 ಐತೆ, 390 CC. ಎಷ್ಟಿರ್ಬೋದು ನಿಮ್ಮ ಪ್ರಕಾರ ರೇಟು? ಹಾಂ 480. ಅವ್ರು ಸರಿ, ನೀವು ತಪ್ಪು. ಏನು ಅಂದರೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಈಗ ತಿಂಡಿ ಮಾಡ್ಕೊಂಬಂದಾದ್ಮೇಲೆ ಗಾಡಿನ ಬ್ರೋ ಫುಲ್ಲು ಹೀರೋಯಿಸಮಾಗಿ ತೆಗಿತಾರೆ. ಎಷ್ಟೋ ಜನ ಗೊತ್ತಿಲ್ದಿರೋರು ಮೇಲೆ ಏನು ನೋಡ್ತಿದ್ರಲ್ಲ ಅಸ್ಕೋರ್ನ ಅಂತ, ಅಸ್ಕೋರ್ನ ನೋಡ್ಕೊಂಡ್ಬಿಟ್ಟು ಇದು ಅಸ್ಕೋರ್ನ ಗಾಡಿ ಅನ್ಕೊಂತಾರೆ. ಬಟ್ ಇದು ಅಸ್ಕೋರ್ನ ಅಲ್ಲ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಫ್ಲ್ಯಾಶ್ ಬ್ಯಾಕ್. ಓದು ಗುರು ಇಂಜಿನಿಯರಿಂಗ್ ಮಾಡಿರೋದು ಉಸ್ಕೋವನ ಅಂತವ್ರೆ ಬ್ರೋ, ಅಸ್ಕೋರ್ನ ಅದು ಟ್ರೈಮ್ನ ಸ್ಟ್ರೀಟ್ 4 ಅಂತ. ಇಷ್ಟೊಂದು ಆಸೆ ಆಯ್ತಾ? ಹಾಂ. ಸೊ ಗೈಸ್ ಗಾಡಿ ನೋಡಿದ್ರಲ್ಲ, ಸಾರಿ ತೋರಿಸಿಲ್ಲ ಬ್ರೋಗ್ ಫುಲ್ಲು ಕುತೂಹಲ ಇತ್ತು. ಅದ್ರೊಳಗೆ ಮಿಸ್ ಆಗಿ 250 ಬದಲು 390 ಏನಾರು ನಿಲ್ಸ್ಗೆಲ್ಸವ್ರ ಅಂತ. ತುಂಬ ಕಟ್ ಮಾಡೋದಿಲ್ಲ ಇಲ್ಲ. ಅಲ್ಲೇನು ಬೋರ್ಡ್ ಹಾಕಿದ್ದಾರೆ ಅಂದರೆ, ಖಾಸಗಿ ವಾಹನ ನಿಲುಗಡೆ ನಿಷೇಧಿಸಲಾಗಿದೆ. ಅಂದರೆ ಪ್ರೈವೇಟ್ ವೆಹಿಕಲ್ಸ್ನ ಇಲ್ಲಿ ಯಾರೂ ನಿಲ್ಸಂಗಿಲ್ಲ. ಇದು ನಮ್ಮ ದೇಶ ಎಷ್ಟು ಚೆನ್ನಾಗಿ ಫಾಲೋ ಮಾಡುತ್ತೆ ಅಂದರೆ, ನೋಡಿ ಇಲ್ಲಿ ಅವ್ರು ಏನು ಅನ್ಕೊಂತವ್ರೆ ಅಂದರೆ, ಇವ್ರು ಮೋಸ್ಟ್ಲಿ ಅದೇ ನ್ಯೂಸ್ ಚಾನಲ್ ಅವ್ರು ಅಂದ್ಕೊಂಡ್ಬಿಟ್ಟವ್ರೆ, ಹಿಂಗೆ ಕ್ಯಾಮ್ರಾ ಹಿಡಿತವ್ರೆ ಅಂತ. ಇಲ್ಲೆಲ್ಲ ನೋಡಿ, ಇಲ್ಲೂ ಪ್ರೈವೇಟ್ ವೆಹಿಕಲ್ಸ್ ಇದೆ, ಇಲ್ಲೂ ಎಷ್ಟೊಂದು ಪ್ರೈವೇಟ್ಸ್ ವೆಹಿಕಲ್ಸ್ ಇದೆ. ಸೊ ಇವರೆಲ್ಲ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತ. ಅದಕ್ಕೆ ಅಂತಲೇ ನಮ್ಮ ಜೀವನ್ ಬ್ರೋನು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಿಲ್ಸವ್ರೆ. ನಾವು ಯಾವ ಥರನ ರೂಲ್ಸ್ ಫಾಲೋ ಮಾಡೋದು ಬೇಡ, ಯಾಕಂದರೆ ವಿ ಆರ್ ಇಂಡಿಯನ್ಸ್ ಅಂತ. ಏನು ಬ್ರೋ ರೂಲ್ಸ್ ಫಾಲೋ ಮಾಡ್ತಿಲ್ಲ? ವಿ ಆರ್ ಇಂಡಿಯನ್ಸ್. ಅಲ್ಲಿ ನಿಲ್ಸ್ಬಾರ್ದು ಅಂತ ಹಾಕಿರೋದು ಗುರು. ಇದು ಬಸ್ ಸ್ಟ್ಯಾಂಡ್, ಇದು ಖಾಸಗಿ ಜಾಗ ಅಲ್ಲ. ನಮ್ಮ ಜೀವನ್ ಬ್ರೋ ಪ್ರಕಾರ ಅಲ್ಲಿ ಏನು ಹೇಳಿದ್ರು ಅಂದರೆ, ಅಲ್ಲಿದೆ ಬೋರ್ಡು ಅಂತ. ಅಂದರೆ ಇದೇನು ಬ್ರೋ, ಇಲ್ಲಿ ನಿಷೇಧಿಸಲಾಗಿದೆ, ಹಾಗೆ ನಿಲ್ಲಿಸಿದರೆ ಪೊಲೀಸ್ ಠಾಣೆಗೆ ವಾಹನಗಳನ್ನು ಒಪ್ಪಿಸಲಾಗುವುದು. ಈಗ ಗೈಸ್ ಇಂಡಿಯಾ ಇರೋದೇ ಮೇಯ್ನು ರೂಲ್ಸ್ಗಳನ್ನ ಬ್ರೇಕ್ ಮಾಡೋಕ್ಕೆ. ಹಾಂ ದ್ವಿಚಕ್ರ ಅಂತ ಐತಾ? ಇಲ್ಲಿ ಬೈಕ್ ನಿಲ್ಸಂಗಿಲ್ಲ, ಅದು ಕಿತ್ತಾಕಿದ್ದಾರೆ ನೋಡಿ ಇಲ್ಲಿ. ದ್ವಿಚಕ್ರ ಅಂತ ಇರೋದು ಇಲ್ಲ ಬ್ರೋ, ಯಾವುದು ನಿಲ್ಸಂಗಿಲ್ಲ ಇಲ್ಲಿ, ತೆಗ್ದಾಕೋರೆ. ರೂಲ್ಸ್ ಚೇಂಜ್ ಆಗ್ತಿರುತ್ತೆ, ಕೆಲವೊಂದ್ಸಲ ಅಪ್ಡೇಟ್ ಮಾಡಲ್ಲ ಅಷ್ಟೇ, ಏನೇನಿಲ್ಲ. ಸೊ ಗೈಸ್ ಈಗ ತಿಂಡಿ ಮಾಡೋದ ಅಂತ ಹೋಟೆಲ್ ಪ್ಯಾಲೇಸ್ ಅಲ್ಲ ಬ್ರೋ ಬಂದಿದ್ದೀವಿ. ಕೈ ತೊಳೆಯಲ್ಲ? ಹಾಂ
ತಿಂಡಿ ಮಾಡ್ಕೊಂಬಂದು. ಬಟ್ ತಿಂಡಿ ಏನು ಚೆನ್ನಾಗಿತ್ತು ಬ್ರೋ. ಈಗ ಹೋಗಿ ಗಾಡಿ ಎತ್ಕೊಂಬರೋದಷ್ಟೇ. ಈಗ ಹೋಗಿ ಬ್ರೋ ಅಂತಿರೋದು. ಬಟ್ ಅಣ್ಣನ ಮೇಲೆ ಲವ್ ಇರೋದು ಜಾಸ್ತಿಗೆ ಅಣ್ಣನ ಹೆಸರು ಮಾಡಿಸಿದ್ದಾರೆ ಗಾಡಿನ. ನೋಡ್ರಿ ಇಲ್ಲಿ ಗಾಡಿ ರೆಡಿ ಇದೆ ಫುಲ್ಲು. ಬ್ರೋ KTM ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಬಗ್ಗೆ ಮಾತಾಡ್ತಾ ಇರ. ಗೈಸ್ ಡಾಕ್ಯುಮೆಂಟೇಷನ್ ಎಲ್ಲ ಸ್ವಲ್ಪ ಹೊತ್ತಲ್ಲಿ ಮುಗಿಸ್ಕೊಂಬಿಟ್ಟು ಮುಂದೆನೇ ಕಾಯ್ತಿರೋ ಈ ಬೀಚ್ನ ರಿವೀಲ್ ಮಾಡೋ ಟೈಮ್ ಬರುತ್ತೆ. ರಿವೀಲ್ ಏನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಒಂದು ಗತ್ತಲ್ಲಿ ತೆಗಿಬೇಕಲ್ಲ, ಸೊ ಅದಕ್ಕೋಸ್ಕರ ಈಗ ವೀಡಿಯೋ ಮಾಡೋಕ್ಕೋಸ್ಕರ ಶೋರೂಮ್ ಮ್ಯಾನೇಜರ್ನ ಮತ್ತು ನಮ್ಮ ಬ್ರೋನ ಇಲ್ಲಿ ಕೂರಿಸ್ತಾ ಇದ್ದೀವಿ ಡಾಕ್ಯುಮೆಂಟೇಷನ್ ಪರ್ಪಸ್ ಮುಗ್ಸೋಕ್ಕೋಸ್ಕರ. ಪಾಡ್ಕಾಸ್ಟ್ ತೆಗಿತಿದ್ದೀನಿ ಬ್ರೋ. ಸುಮ್ಮನೆ ಸಿಗ್ನೇಚರ್ ಮಾಡೋ ಥರ ಇದು ಮಾಡಿ ನೀವು ಹಂಗೆ. ಮಾಡು ಬ್ರೋ ಹಂಗೆ. 10 ರೂಪಾಯಿಂದ ಅಷ್ಟೇ ಆ್ಯಕ್ಟಿಂಗು. 1 2 3 ಸ್ಟಾರ್ಟ್. ಸ್ಟಾರ್ಟ್ ಮಾಡಿ. ಹೇಗೇನು ಮೈಲೇಜ್ ತೋರಿಸುತ್ತೆ ಅಂದರೆ ಬೆಸ್ಟ್ ಆನ್ ಸ್ಪೀಡ್. ಗಾಡಿ ಮೇಲೆ ಏನು ಸ್ಪೀಡ್ ಓಡಿಸಿದ್ದೀರಾ, ಗಾಡಿ ಮೇಲೆ ಏನು ವೆಯ್ಟ್ ಹಾಕಿದ್ದೀರಾ, ಎಷ್ಟು ಸ್ಪೀಡಲ್ಲಿ ಓಡಿಸಿರೋ ಅದ್ರ ಮೇಲೆ ಇದು ತೋರಿಸುತ್ತೆ. ಇಷ್ಟು ಹೋಗ್ಬೋದು ಅಂತ ತೋರಿಸುತ್ತೆ. ರೈಡ್ ಮೋಡಲ್ಲಿ 2 ಮೋಡ್ ಬರುತ್ತೆ, ಸ್ಟ್ರೀಟು ಮತ್ತು ಟ್ರ್ಯಾಕು. ಏನ್ ಬ್ರೋ ವೈಟ್ ಆ್ಯಂಡ್ ವೈಟು. ಬಟ್ ಏನು ಅಂದರೆ ಭಾನುವಾರ ಬಂದುಬಿಟ್ಟಿದೆ, ಕಾಲೇಜ್ ಯಾವೂ ಇರೋಲ್ಲ. ಇಲ್ಲ ಕಾಲೇಜ್ ಮುಂದೆ ಒಂದು ರೌಂಡ್ ಬರ್ಬೋದಾಗಿತ್ತು ಹಂಗೆ. ನಡ್ರಿ 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 ನಡ್ರಿ. ರೈಟ್ಸ್ ಕಾರ್ ಕಳಿಸ್ತಾ ಇದ್ದೀವಿ ಈಗ ನಾವು. ಜೀವನ್ ಬ್ರೋ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಬ್ರೋ. ಓ ಬ್ರೋ ಹೋಗಿ ಮೆಲ್ಲಕ್ಕೆ. ಪೊಲೀಸ್ದೇ ವಿಡಿಯೋ ಮಾಡಿದ್ದೀವಿ ನೋಡ್ರಿ. ಇಲ್ಲಿ ಹೆಲ್ಮೆಟ್ ಹಾಕಿಲ್ಲ, ಇದನ್ನು ತೋರಿಸೋಣ, ಪ್ರೂಫ್ ಸಿಕ್ಕಿದೆ ನಮಗೆ. ಏನ್ ಬ್ರೋ ಹೆಲ್ಮೆಟ್ ಹಾಕಿಲ್ಲ, ಮೆಲ್ಲು ಕೊಡಿ. ಡ್ಯೂಕ್ ಇದು ಅಡ್ವೆಂಚರ್ ಬೈಕಲ್ಲ. ಸೊ ಗೈಸ್ ಇವತ್ತೇನು ಅಂದರೆ ಗಾಡಿ ಅಲ್ಲಿಂದ ಎತ್ಕೊಂಬಂದಾಗ ಮಳೆ ಬಂದಿತ್ತು. ಸೊ ಅವಾಗ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಗಾಡಿ ಕಂಫರ್ಟ್ ಇತ್ತು ಏನು ಅಂತ. ಸೊ ಅದಕ್ಕೋಸ್ಕರ ಕೀ ಎತ್ಕೊಂಡಿದ್ದೀನಿ. ಕೀ ಎತ್ಕೊಂಡು ಒಂದು ರೌಂಡ್ ಹೋಗಿ ಹಂಗೆ ಕಂಫರ್ಟ್ ವೈಸ್ ಯಾವ್ಯಾವ ಥರ ಇದೆ ಗಾಡಿ ಮತ್ತು ಮೇಲೆ ಹಂಗೆ ಹೇಳ್ಬಿಡೋಣ. ಹೋಗ್ಬರೋಣ. ಜಂತ್ರಿಗೂ ಮತ್ತು ಡ್ಯೂಕ್ 250ಗೂ ಏನೇನು ಡಿಫ್ರೆನ್ಸು ನಾನು ಗಾಡಿ ತರಿಸೇ ಹೇಳಿಸ್ತೀನಿ, ಯಾಕಂದರೆ ಹಂಗೆ ಹೇಳಿದ್ರೆ ಒಂಥರ ಮಜಾ ಇರಲ್ಲ. ಕೇಸಿ ಬೈಕಾ ಹಾಂ ಅಚ್ಚಿ ಹಾಂ ಬಹುತ್ ಇದಾರೆ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ. ಈ ಕಡೆ ಕೇಳ್ಬೇಕು, ಈ ಕಡೆ ಬಿಟ್ಬಿಡ್ಬೇಕು. ನಯ ಗಾಡಿ ಅವ್ರು ನೋಡ್ಬಿಟ್ಟಂಗೆ ನಂಗೊಂದು ರೌಂಡ್ ಕೊಡು ಅಂತ ಅಣ್ಣ ಸ್ಪ್ಲೆಂಡರ್ ಓಡಿಸೋರು ಅಷ್ಟೇ. ಇವೆಲ್ಲ ಕೊಟ್ಬಿಟ್ರೆ ಅಷ್ಟೇ ಮುಗೀತು. KTMನ ಕಂಫರ್ಟ್ ವೈಸ್ ಮಾತ್ರ ಸಖತ್ತಾಗೈತೆ ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ ಗುರು. ಗಾಡಿ ರಾಕೆಟ್ ಒಂಥರ ಇದು. ಇವತ್ತು ನಾನು ಆ್ಯಕ್ಚುಲಿ ಏನು ಅಷ್ಟು ಎಕ್ಸ್ಪ್ಲೈನ್ ಮಾಡಲ್ಲ ನಿಮಗೆ, ಕಂಪ್ಲೀಟಾಗಿ ಇದ್ರ ಮೇಲೇ ವಿಡಿಯೋ ಮಾಡ್ತೀನಿ. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಇಂಡಿಯಾದಲ್ಲಿ KTM 160 ಕೂಡ ಲಾಂಚ್ ಮಾಡಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಇನ್ನೊಂದು KTM ಅವರು ತುಂಬ ಸಾಲ ಮಾಡಿಬಿಟ್ರು, ದೇಶ ಬಿಡಬೇಕಾಗಿತ್ತು ನಮ್ದು. ಅದಕ್ಕೋಸ್ಕರ KTM 160 ಲಾಂಚ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಹೋದಾಗ ಅದನ್ನು ಕೂಡ ನಿಮಗೆ 160 ಯಾವ ಥರ ಇರುತ್ತೆ ಅದನ್ನು ತೋರಿಸ್ತೀನಿ. ಏನಿರೋದು ನನಗೆ ಬೇಜಾರಾಗ್ತಿರೋದು ರಾಯಲ್ ಎನ್ಫೀಲ್ಡ್ ಅವ್ರ ಮೇಲೆ. ಅದನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ, ಯಾಕಂದರೆ ಸ್ಟಾರ್ಟಿಂಗಲ್ಲೇ 350 cc ಬಿಟ್ಟಿದ್ದಾರೆ. ಆ ದುಡ್ಡನ್ನೇ ಕೊಡೋಕೆ ನಮ್ಮ ಜನಗಳು ಹಿಂದೆ ಮುಂದೆ ನೋಡೋರು. ಅದನ್ನು ಬಿಟ್ಟರೆ ಈಗ ಬೇರೆ 40% ಜಾಸ್ತಿ ಮಾಡಿದ್ದಾರೆ, 350 cc ಎಬೋ. ರಾಯಲ್ ಎನ್ಫೀಲ್ಡ್ ಅವ್ರು ಮೋಸ್ಟ್ಲಿ ದಿವಾಲಿ ಆಗ್ತಾರೆ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಇಷ್ಟ ಆಗೋದಿದೆ ಆ್ಯನಿಮಿ ಗುರು. ನಕನ್ ಕ್ರೇಜಿ ಗುರು ಮಾತ್ರ. ಇದು ಸ್ಟ್ರೀಟ್ ಫೈಟ್ ಗಾಡಿ ಅಂತಾರಲ್ಲ, ಅದು ಅಷ್ಟಲ್ದಲ್ಲಿ ಹೇಳಲ್ಲ. ಡ್ಯೂಕ್ಗಳು ಹಂಗೆ ಪಾಕೆಟ್ ರಾಕೆಟ್ಗಳು ಇದು ಮಾತ್ರ. ಎಕ್ಸ್ಪರ್ಟ್ ಬೈಕರ್ ರೋಸಿನೇ ಆಗಿರೋ ಇವತ್ತು ನಾನು ಇಲ್ಲಿವರೆಗೂ ಒಂದು ಸತಿನೂ ಬಿದ್ದಿಲ್ಲ. ನೀವು ಇಲ್ಲಿವರೆಗೂ ಬದುಕಿದ್ದೀರಾ, ಇಲ್ಲಿವರೆಗೂ ಬಂದಿದ್ದೀರಾ, ಇಲ್ಲಿವರೆಗೂ ಜೀವಂತವಾಗಿದ್ದೀರಾ ಬೈಕ್ ಮೇಲೆ ಅಂದರೆ ಇದು ಕಾರಣನೇ ಒಂದು ನಿಂಬು, ಒಂದು 5 ಮೆಣಸಿನ್ಕಾಯಿ ಗುರು. ನಿಜವಾಗ್ಲೂ ನಾನು ಕೇಳಿದ್ರೆ ನಮ್ಮ ಗುಡ್ಡು ಬೈನ ಕೇಳಿದೆ ಏನಕ್ಕೆ ಬ್ರೋ ಕಟ್ಟಿದ್ದಾರೆ ಅಂದರೆ, ನೆನ್ನೆ ಒಂದು ರೈಡ್ ಹೋಗಿದ್ದು ಹಂಗೆ. ಆ ರೈಡಲ್ಲಿ ಅವ್ರು ಹೇಳಿದ ಮಾತು ನಿಮಗೆ ಹೇಳ್ತಾ ಇದ್ದೀನಿ. ಬ್ರೋ ನಾನು ಇಲ್ಲಿವರೆಗೂ ಸೇಫಾಗಿ ಬಂದಿದ್ದೀನಿ ಅಂದರೆ ನಾನು ಚೆನ್ನಾಗಿ ಓಡಿಸಿದ್ದೀನಿ ಅನ್ನೋ ಕಾರಣ ಅಲ್ಲ, ನಮ್ಮಮ್ಮ ಕಟ್ಟಿರೋ ಒಂದು ನಿಂಬು ಮತ್ತು 5 ಮೆಣಸಿನ್ಕಾಯಿ ಅಂತ ಹೇಳ್ತವ್ರೆ. ಇಂಡಿಯನ್ ಮದರ್ಸ್ ಕ್ರೇಜಿ ಅಲ್ಲ.